11 ಸ್ಪೆಷಲ್ ಟೈಮ್ ಕಾಣಿಸ್ತು, ಏನೋ ಒಳ್ಳೇದಾಗೋದಿದೆ. ಎಸ್, 11 ಕಂಡ್ರೆ ಸಾಕು ಕೆಲವು ಜನ ಹೀಗೆ ಹೇಳೋದನ್ನ ಅಥವಾ 11 ನಂಬರ್ ಕಂಡಾಗ ಪ್ರೇಯರ್ ಮಾಡೋದನ್ನ ನಾವು ನೋಡಿರ್ತೀವಿ. ಯಾಕೆ 11 ಏನಿದು ಸ್ಪೆಷಲ್ ವಿಚಾರ? 11 ಗಂಟೆ 11 ನಿಮಿಷ ಅನ್ನೋದು ಅಥವಾ 11 ಅಂತ ಸಮಯ ಕಾಣೋದು ಇದೆಲ್ಲ ಸ್ಪೆಷಲ್ಲ? ಏನಡಗಿದೆ ಈ 11 ಅನ್ನೋದ್ರಲ್ಲಿ? ಎಸ್, ನಾನದನ್ನ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ದಿನಕ್ಕೆ 24 ಗಂಟೆ, ಅದರಲ್ಲಿ 11 ಅನ್ನೋ ಸಮಯ ನಮ್ಮ ಗಡಿಯಾರದಲ್ಲೂ ನೋಡಿರ್ತೀವಿ, ಡಿಜಿಟಲ್ ವಾಚ್ಗಳಲ್ಲಿ ನೋಡಿರ್ತೀವಿ, ಡಿಜಿಟಲ್ ಗಡಿಯಾರದಲ್ಲೂ ನೋಡಿರ್ತೀವಿ. ಹಾಗೆಯೇ ಸಾಮಾನ್ಯವಾಗಿ ಎಲ್ಲಾದ್ರೂ ಹೋಗುವಾಗ ಏನಾದ್ರೂ ಮಾಡುವಾಗ 11 ಅನ್ನೋ ಸಂಖ್ಯೆ ಕಣ್ಣಿಗೆ ಬಿದ್ದೇ ಇರುತ್ತೆ. ಇತ್ತೀಚಿನ ಸಾಕಷ್ಟು ಜನರು, ಅದರಲ್ಲಿ ನಮ್ಮ ಯುವಕ ಯುವತಿಯರು, ನಮ್ಮ ಯೂತ್ಸ್ ಈ 11 ಕಂಡ್ರೆ ಸಾಕು ಕಣ್ಣು ಮುಚ್ಚಿ ಪ್ರೇಯರ್ ಮಾಡ್ತಾರೆ, ತಮ್ಮ ಏನೋ ಆಸೆಗಳನ್ನ ಹೇಳ್ಕೋತಾರೆ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ತಮ್ಮ ಮನೋಭಿಲಾಷೆಯ ಈಡೇರಿಕೆಗಾಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬಿಡ್ತಾರೆ. ಹಾಗಾದ್ರೆ ಆ ಸಮಯದಲ್ಲಿ ಅಂದುಕೊಳ್ಳೋದೆಲ್ಲ ನಿಜ ಆಗತ್ತಾ? ಆ ಸಮಯದಲ್ಲಿ ಏನೇ ಪ್ರೇಯರ್ ಮಾಡಿದ್ರು ಅದು ಫಲಿಸುತ್ತಾ? ಯಾಕೆ 11 ಅನ್ನೋದಕ್ಕೆ ಇಷ್ಟು ಮಹತ್ವ? ನೋಡಿ, ಪಾಶ್ಚಾತ್ಯರ ಪ್ರಕಾರ 11 ಅನ್ನೋದು ಏಂಜಲ್ ಸಂಖ್ಯೆ, ಅಂದರೆ ದೇವರ ನಂಬರ್, ದೇವತೆಗಳ ನಂಬರ್ ಅಂತಾನೆ ಹೇಳ್ಬಹುದು. 11 ಅನ್ನೋದು ಶುಭ ಸಂಕೇತ. ಇದು ನಮ್ಮ ಆಸೆಗಳನ್ನ ಪೂರೈಸುವ ಅಥವಾ ಆಧ್ಯಾತ್ಮಿಕ ಜಾಗೃತಿಯನ್ನ ಮೂಡಿಸುವಂತಹ ಸಂಕೇತ ಮತ್ತು ಸಮಯ ಆಗಿದೆ ಅಂತ ನಂಬುತ್ತಾರೆ. ಜೊತೆಗೆ ಸಂಖ್ಯಾಶಾಸ್ತ್ರದ ಪ್ರಕಾರವೂ ಕೂಡ 11 ಅನ್ನೋದು ಪರ್ಫೆಕ್ಟ್ ಟೈಮ್. ಈ ಸಮಯದಲ್ಲಿ ದೇವತೆಗಳು ನಮಗೆ ಹತ್ರ ಆಗ್ತಾರೆ, ಏನೋ ಸಂದೇಶವನ್ನ ನೀಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ದೇವತೆಗಳು ನಮಗೆ ಹತ್ರ ಬರೋದ್ರಿಂದ ಈ ಟೈಮ್ನಲ್ಲಿ ಮಾಡಿದಂತಹ ಪ್ರಾರ್ಥನೆಗಳು, ಸಂದೇಶಗಳು, ಮನೋಭಿಲಾಷೆಗಳು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನರದ್ದು. ಅದೇನೇ ಇರಲಿ, ಸಕಾರಾತ್ಮಕ ಬದಲಾವಣೆಗಳಿಗಾಗಿ, ನಮ್ಮ ಜೀವನದ ಒಳಿತಿಗಾಗಿ ಈ ಸಮಯವನ್ನ ನಾವು ಉಪಯೋಗಿಸಿಕೊಳ್ಳೋದು ತುಂಬಾನೇ ಒಳ್ಳೇದು.